ನಮಸ್ತೆ ಗೆಳೆಯರೆ. ನನ್ನ ಕನ್ಸ್ಟ್ರಕ್ಷನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಭೂಮಿ ಪೂಜೆ ಬಗ್ಗೆ ಹಾಗೂ ಬೋರ್ವೆಲ್ ಬಗ್ಗೆ ಹೇಳಿದ್ದೆ. ಇವಾಗ ನಾನು ಸೈಟ್ ಕ್ಲೀನ್ ಮಾಡಿಸಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸಿದ್ದೀವಿ. ನಾವು ಫೂಟಿಂಗ್ನ 8 ಫೀಟ್ ಇಂದ ತಗೊಂಡು ಪಿಲ್ಲರ್ನ ರೈಸ್ ಮಾಡಿದ್ದೀವಿ. ಮತ್ತು ಫೌಂಡೇಶನ್ನ 3 ಫೀಟ್ ಇಂದ ಮಾಡಿಸಿ ಎಬೋವ್ ದ ಸರ್ಫೇಸ್ 3 ಫೀಟ್ ತಗೊಂಡಿದ್ದೀವಿ. ಸಮ್ ಕನ್ಸ್ಟ್ರಕ್ಷನ್ 8 ಫೀಟ್ ಇಂದ ತಗೊಂಡಿದ್ದೀವಿ. ಸರ್ಫೇಸಿಂದ ಮೇಲೆ 5 ಫೀಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನು 2 ದಿನ ಹೊರಗಡೆ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಫೌಂಡೇಶನ್ ಕಂಪ್ಲೀಟ್ ಮಾಡಿದ್ರು. ಬಟ್ ಒಂದು ಕಾರ್ನರ್ಲಿ ಸ್ವಲ್ಪ ತಪ್ಪು ಮಾಡಿದ್ರು. ಆ ತಪ್ಪನ್ನ ಸರಿ ಮಾಡಿಸಿದ್ದೀನಿ. 1.5 ಅಡಿ ಪ್ಲಿಂತ್ ಬೀಮ್ ಹಾಕ್ಸಿದ್ದೀವಿ. ಸಂಡೇ ಸೈಟ್ನಲ್ಲಿ ಯಾರೂ ಇರಲಿಲ್ಲ. ಆಗ ಕುರಿ ಕಾಯೋಕ್ಕೆ ಅಂತ ಬಂದ ಒಂದು ಹುಡುಗ ನಮ್ಮ ಟೆಂಪ್ರವರಿ ಶೆಡ್ನ ಹೊರಗಡೆ ಹಾಕ್ಸಿರೋ ಬಲ್ಬ್, ಹೋಲ್ಡರ್ ಮತ್ತು ವೈರು ಎಲ್ಲ ಕಿತ್ಕೊಂಡು ಹೋಗಿದ್ದಾನೆ. ನಮಗೆ ಬೆಳಿಗ್ಗೆ ಸೈಟಿಗೆ ಬಂದಾಗ್ಲೇ ಗೊತ್ತಾಗಿದ್ದು ಈ ವಿಷಯ. ಸೊ ಈ ಥರ ಆಗಬಾರ್ದು ಅಂತಲೇ ನಾವು ಎಲ್ಲ ಸೈಟಲ್ಲೂ CCTV ಕ್ಯಾಮ್ರಾನ ಹಾಕ್ಸಿರ್ತೀನಿ. ಒಂದು ಸರ್ವೈಲೆನ್ಸ್ ಕ್ಯಾಮ್ರಾ ಹಾಕ್ಸಿರ್ತೀನಿ. ಓನರ್ಗಳು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಒಂದು ಕನಸಿನ ಮನೆ ಕಟ್ಕೊಳ್ಳೋಣ ಅಂದ್ಬಿಟ್ಟು ತುಂಬಾನೇ ದುಡ್ಡು ಹಾಕಿರ್ತಾರೆ. ನಾವು ಅದನ್ನ ಕಟ್ಕೊಡ್ಬೇಕು, ಅವರ ಆಸೆನ ಪೂರೈಸಬೇಕು ಅನ್ನೋದಕ್ಕೆ ನಾವು ಸುಂದರವಾದ ಇರೋ ಮನೆ ಕಟ್ಟಿಸ್ತೀವಿ. ಇದರ ಮಧ್ಯ ಈ ತರ ಕಳ್ಳರುಗಳು ಎಲ್ಲಿಂದ ಬರ್ತಾರೋ ಹೇಗ್ ಬರ್ತಾರೋ ಹೇಳಕ್ಕಾಗಲ್ಲ. ಬಂದು ಐಟಮ್ ತಗೊಂಡೋಗ್ಬಿಡ್ತಾರೆ. ಬಟ್ ನಾವು ಓನರ್ಗೆ ಇದನ್ನೆಲ್ಲ ಜವಾಬ್ದಾರಿ ಹೇಳೋಕ್ಕಾಗಲ್ಲ. ಇದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇವಾಗ ಸೈಟ್ ಕಂಡೀಷನ್ ಪೆಸ್ಟ್ ಕಂಟ್ರೋಲ್ ಕಂಪ್ಲೀಟ್ ಮಾಡಿಸಿ ಫೌಂಡೇಶನ್ನ ಮುಗಿಸಿದೀವಿ. ಮುಂದಿನ ವಿಡಿಯೋ ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. Thank you for watching. Like, subscribe and click the bell icon.